ನಾನು ನೇರವಾಗಿ ಮಾತಾಡ್ತೀನಿ, ತಡ್ಕೋ ಈಗ. ನೀನ್ ತಡ್ಕೋ, ನೀನ್ ಇದನ್ನೆಲ್ಲ ನನ್ನ ಹತ್ರ ಮಾತಾಡಕ್ ಬರ್ಬೇಡ. ಇಲ್ಲಿ ಬೇರೆ ಪಳಾರಲ್ಲ, ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲಿರೋ. ಈ ವಾರದ ಎಪಿಸೋಡಲ್ಲಿ ವೀಕ್ಷಕರಿಂದ ಒಂದಿಷ್ಟು ಲೆಟರ್ಸ್ಗಳಿವೆ ಅಂತೇಳಿ ಪೋಸ್ಟ್ ಬಾಕ್ಸಿನಲ್ಲಿ ಲೆಟರ್ಸ್ಗಳನ್ನು ತರುತ್ತಿರುವುದನ್ನು ನೋಡಬಹುದು ನೀವು ಸಹ. ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಯಲ್ಲಿ ಕಿಚ್ಚನ ಮುಂದೆನೇ ವಾದ ಮಾಡ್ತಾ ಇದ್ದಾರೆ ರಜತ್ ಹಾಗೂ ಧ್ರುವಂತವರು. ಎಪಿಸೋಡ್ ನೋಡಬೇಕು ಏನಾಗಿದೆ ಅಂಥೇಳಿ. ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಲೆಟರ್ಸ್ಗಳು ಜನರೇ ಬರೆದಿರಲಿ ಅಥವಾ ಬಿಗ್ ಬಾಸ್ ಟೀಮೇ ಬರೆದಿರಲಿ, ಒಟ್ಟಿನಲ್ಲಿ ಅವ್ರಿಗೆ ಏನು ತಲುಪಿಸ್ಬೇಕು ಅನ್ನೋದನ್ನು ಬಿಗ್ ಬಾಸ್ ಅವರು ಲೆಟರ್ಸ್ ಮೂಲಕ ತಲುಪಿಸ್ತಾ ಇದ್ದಾರೆ ಅನ್ನಿಸ್ತದ. ಧ್ರುವಂತವರಿಗೆ ವೀಕ್ಷಕರಿಂದ ಬಂದ ಲೆಟ್ರು, ಧ್ರುವಂತವರೇ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ ಅಂತೇಳಿ ಧ್ರುವಂತವರಿಗೆ ಬರೆದ ಲೆಟ್ರಲ್ಲಿ ಈ ರೀತಿ ಇದೆ. ಧ್ರುವಂತವರು ಹೇಳೋದು, ನಾವು ಅಲ್ಲದೆ ಇರುವಂಥ ಬ್ಲೇಮ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ತಗೊಳ್ಬೇಕಾಗ್ತದ. ಅದರಿಂದ ಆಗುವಂಥ ಡ್ಯಾಮೇಜು, ಅವಮಾನಗಳು, ಕಷ್ಟಗಳು ನಮಗೆ ಬೇಕಾ ಅಂತೇಳಿ, ಆದ್ದರಿಂದ ನನಗೆ ಹೊರ ಹೋಗಬೇಕು ಅನ್ನಿಸ್ತು ಅಂಥೇಳಿ ಸುದೀಪ್ ಸರ್ ಮುಂದೆ ಆ ಲೆಟ್ರಿಗೆ ಉತ್ತರ ಕೊಡ್ತಾ ಹೇಳ್ತಿದ್ದಾರೆ. ಬಹುಶಃ ಅದಕ್ಕೆ ಸುದೀಪ್ ಸರ್ ಕೇಳಿರ್ಬೋದು, ಮನೆಯಲ್ಲಿರುವಂಥ ಯಾವ ಸ್ಪರ್ಧೆಯಿಂದ ನಿಮಗೆ ಬ್ಲೇಮ್ ಮಾಡ್ತಿದ್ದಾರೆ, ಯಾರಿಂದ ನಿಮಗೂ ತೊಂದರೆ ಆಗ್ತಾ ಇದೆ ಅಂತೇಳಿ. ಆಗ ಒಂದಿಷ್ಟು ಮಂದಿ ಹೆಸರು ಹೇಳಿರ್ಬೋದು. ಆಗ ಸುದೀಪ್ ಸರ್ ರಜತ್ಗೆ ಕಾರಣ ಕೇಳ್ತಿರಬಹುದು. ರಜತ್ ಹೇಳೋದು, ಧ್ರುವಂತವರು ತನ್ನನ್ನು ತಾನೇ ಬ್ಲೇಮ್ ಮಾಡ್ಕೊಳ್ತಾ ಇರೋದು, ತನ್ನನ್ನು ತಾನೇ ಡ್ಯಾಮೇಜ್ ಆಗಿ ಮಾಡ್ಕೊತಿದ್ದಾನೆ, ಅಸಭ್ಯವಾಗಿ ಮಾತಾಡುವುದರಿಂದ, ಅಸಭ್ಯವಾಗಿ ನಡ್ಕೊಳ್ಳೋದು. ಆಗ ಧ್ರುವಂತವರಿಗೆ ಸ್ವಲ್ಪ ಸಿಟ್ಟು ಬಂದು, ದಿಸ್ ಈಸ್ ವೆರಿ ರಾಂಗ್ ಸ್ಟೇಟ್ಮೆಂಟ್ ಸರ್ ಅಂತೇಳಿ ಸುದೀಪ್ ಸರ್ಗೆ ಹೇಳ್ತಿದ್ದಾರೆ. ನಿನ್ನ ಬಗ್ಗೆ ನಿನ್ನ ಮುಂದೆನೇ ನೇರವಾಗಿ ಮಾತಾಡ್ತೀನಿ ತಡ್ಕೋ ಈಗ ಅಂತ ರಜತ್ ಧ್ರುವಂತ್ಗೆ ಹೇಳ್ತಿದ್ದಾನೆ. ಇದನ್ನೆಲ್ಲ ನೀ ನನ್ನ ಹತ್ರ ಮಾತಾಡಬೇಡ, ಬೇರೆಯವ್ರ ಥರ ನಾನು ಪಳಾರಲ್ಲ ಅಂತ ಏನೋ ಹೇಳ್ತಿದ್ದಾರೆ. ರಜತ್ಗೆ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರೋ ರಜತ್ ಅಂತೇಳಿ ಧ್ರುವಂತ್ ವಾರ್ನಿಂಗ್ ಮಾಡ್ತಾ ಇದ್ದಾನೆ. ಈ ಇಬ್ಬರು ಸುದೀಪ್ ಸರ್ ಮುಂದೆನೇ ವಾದ ಮಾಡ್ತಾ ಇದ್ದಾರೆ. ಎಪಿಸೋಡ್ ನೋಡಿ ತಿಳ್ಕೋಬೇಕು ಇನ್ನು ಏನೇನಾಯಿತು ಅಂತೇಳಿ.